ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮರವರು ಈಗಾಗಲೇ ವಿಧಿವಶರಾಗಿರ್ತಕ್ಕಂಥದ್ದು. ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ನಮ್ಮ ಜೊತೆ ಚೆನ್ನಮ್ಮರವರ ಸಹೋದರ ವಿಶ್ವನಾಥ್ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ವಿಧಿವಶರಾಗಿದ್ದಾರೆ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನಮಗೆ ನಾವು ದೇವ್ರು ಕಳ್ಕೊಂಡಂಗಾಗಿದೆ ಸರ್. ನಮ್ಗೆ ಅವರು ತಾಯಿ ಸರ್, ಅಕ್ಕ ಅಲ್ಲ ಅವರು, ನಮಗೆ ತಾಯಿ ಸಮ. ನಾವೊಂದು ದೇವ್ರು ಕಳ್ಕೊಂಡಂಗಾಗಿದೆ ಸರ್. ಹೇಗಿತ್ತು ಸರ್ ಅವರ ನಿಮ್ಮ ಒಡನಾಟ ಹೇಗಿತ್ತು ಸರ್? ನಾವು ಅವ್ರ ಸ್ವಂತ ಮಕ್ಕಳಂಗೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಎಲ್ಲ ಇದೆ. ನಿಮಗೆ ಎಷ್ಟೊತ್ತಿಗೆ ಸರ್ ವಿಚಾರ ಮಾಹಿತಿ ಗೊತ್ತಾಗಿಲ್ಲ? 4 ಗಂಟೆಗೆ ನಮಗೆ ಗೊತ್ತಾಗಿತ್ತು. ಇದರಲ್ಲಿ ನೋಡ್ತಾ ಇರೀವೋ ನೋಡೋದು ಇಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ರೆ ಭಾಳ ಖುಷಿ ಆಯಿತು. ಆಮೇಲೆ ಇನ್ನು 10 ನಿಮಿಷಕ್ಕೆ ಈ ಥರ ಅಂತ ಬಂತು. ಭಾಳ ನೋವು ಆಯಿತು ನನಗೆ. ನಿಮ್ಮ ಜೊತೆಗೆ ಯಾವಾಗ ಸರ್ ಅವರು ಸಿಕ್ಕಿದ್ದು, ಯಾವಾಗ ಮಾತಾಡಿದ್ದು, ಯಾವಾಗ? ಯಾವ 2 ಡೇಸ್ ಮೇಲೆ ಸಿಕ್ಕಿದ್ರು. ಒಂದು 21 ತಿಂಗಳು ಬಂತು ಅನ್ನೆ, ಹೆಚ್ಚು ಕಡಿಮೆ. ಭೇಟಿ ಮಾಡಿದ್ರೆ ಮಾತಾಡಿದ್ರು, ಕೂತ್ಕೊಂಡು ಇದೇ ಟೈಪ್ ಮಾತಾಡ್ಕೊಂಡು ಬಂದದ್ದು. ನೀವು ಅವ್ರಿಗೆ ಎಷ್ಟನೇ ಸಹೋದರ ಸರ್? 7ನೇನೋ ನಾನು. ಹೇಗಿತ್ತು ಅವರು? ಊರಿನಲ್ಲಿ ತುಂಬ ಒಂದು ಊರಿನ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡಿದ್ರು, ದೇವಸ್ಥಾನಗಳನ್ನು ಕೂಡ ಕಟ್ಟಿಸಿದ್ರಂತೆ, ಆ ಥರದ ಮಾಹಿತಿ ಇತ್ತು ಸರ್? ಹೌದೌದು ಸರ್, ದೇವಸ್ಥಾನನೂ ಕಟ್ಟಿದರು. ಹಳ್ಳಿಗೆ ಬಂದರೆ ಎಲ್ಲರೂ ಹಳ್ಳಿ ಜನ ಎಲ್ಲ ಬರೋರು, ಅವ್ರ ಜೊತೆ ಎಲ್ಲ ಕಷ್ಟ ಸುಖ ಎಲ್ಲ ಮಾತಾಡೋರು, ಏನಿದ್ರು ಸ್ಪಂದಿಸೋರು, ಹೆಲ್ಪ್ ಮಾಡೋರು, ಎಲ್ಲ ಮಾಡಿಕೊಡೋರು ಅವರು ಹಳ್ಳಿ ಜನಕ್ಕೆಲ್ಲ. ದೇವೇಗೌಡರಿಗೆ ಸಾಕಷ್ಟು ಶಕ್ತಿಯಾಗಿದ್ದರು ಅನ್ನುವ ಮಾತುಗಳು ಕೂಡ ಹೇಳ್ತಾಯಿದ್ರು. ಅಂದರೆ ಹಿಂದೆಯಿಂದಲೂ ಕೂಡ ಅವರ ಕಷ್ಟ ಕಾಲದಲ್ಲಿ, ಅವರ ಉನ್ನತ ಹುದ್ದೆಯನ್ನು ಏರಿದಂತಹ ಕಾಲದಲ್ಲಿ, ತುಂಬ ಕಷ್ಟದಲ್ಲಿದ್ದಂತಹ ಕಾಲದಲ್ಲಿ ಅವರ ಕೈ ಹಿಡಿದವರಂತರು ಚೆನ್ನಮ್ಮ ಅವರು. ನೀವು ಕಂಡಂಥ ಚೆನ್ನಮ್ಮ ಹೇಗೆ ಅಂತ? ನಿಮಗೆ ಗೊತ್ತಲ್ಲ ಸರ್ ಏನು ಅಂತೇಳಿ, ಅದು ನಾವೇನು ಹೇಳ್ಬೇಕು, ನೀವೇ ಎಲ್ಲ ನೋಡಿದಿರಿ ಅವ್ರು ಹೆಂಗೆ ಏನು ಎಲ್ಲ ನಿಮಗೆ ಗೊತ್ತಲ್ಲ ಸರ್. ಅದು ಈಗ ಏನು ನಾಳೆ ಮೋಸ್ಟ್ಲಿ ಪಾರ್ಥಿವ ಶರೀರ ಬರ್ಬೋದು ಇಲ್ಲಿಗೆ? ಇನ್ನೂ ಗೊತ್ತಿಲ್ಲ ನಮಗೆ. ಈಗ ಏನು ಮಾಡ್ಕೊತೀವಿ ಸರ್, ನೋಡ್ಬಿಟ್ಟು ತಿಳ್ಕೊಂಡು ಅಲ್ಲಿಗೆ ಹೋಗೋದು, ಇಲ್ಲ ಇರೋದು ನೋಡಿ ಏನು ಮಾಡ್ತೀವಿ ಸರ್. ನಿಮ್ಮ ಊರಿನಲ್ಲಿ ಸಾಕಷ್ಟು ಅವಿನೋಭಾವ ಸಂಬಂಧ, ಜೊತೆಗೆ ಸಂಬಂಧಿಗಳ ಜೊತೆ ಸಂಬಂಧಿಕರು ಅಂತಂದ್ರೆ ತುಂಬ ಇಷ್ಟಪಡ್ತಾ ಇದ್ರಂತೆ ಚೆನ್ನಮ್ಮ ಅವರು. ಹೌದು ಸರ್, ಖಂಡಿತ. ನಮ್ಮ ಸಂಬಂಧಿಕರು ಅಂತ ಅಲ್ಲ, ಊರ ಜನನೂ ಅದೇ ಟೈಪು. ಎಲ್ಲ ಬಂದ್ಬಿಡೋರು ಅವ್ರ ಊರಿಗೆ ಗೊತ್ತು ಅಂದ್ರೆ ಅವ್ರು ಹೋಗಿ ಕಳಿಸೋವರೆಗೂ ಎಲ್ಲ ಬಂದು ಮಾತಾಡ್ತಾ ಇರೋರೆಲ್ಲ ಇದನ್ನು. ನೀವು ಹೇಳ್ತಾ ಇದ್ರಿ, ನನಗೆ ಅವರು ಅಕ್ಕ ಅಲ್ಲ ತಾಯಿ ಸಮ ಅಂತ ಹೇಳ್ತಾ ಇದ್ರಿ. ಏನು ಅವರ ಗುಣಗಳನ್ನು ಏನು ಕಾಣ್ತಾ ಇದ್ರಿ ಅಂತ? ಸರ್, ಎಲ್ಲ ಗುಣನೂ ಇತ್ತು ಅವರಲ್ಲಿ. ಆ ಟೈಪು ನಮ್ಮನ್ನು ಮಕ್ಕಳ ಟೈಪೇ ನಮ್ಮನ್ನು ಅವರೆಲ್ಲ ಇದು ಮಾಡಿತ್ತು ಸರ್. ಅವರು ಅಂತಾರ ಇವತ್ತು ಕಳ್ಕೊಂಡು ನಾವು ತಬ್ಲಿಗಳಾಗೋಗ್ಬಿಟ್ಟು ಸರ್ ನಮಗೆ. ಕೊನೆಯದಾಗಿ ಚೆನ್ನಮ್ಮ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರ ಸರ್? ಹೇಳಿದ್ದೀನಿ ಸರ್, ನಮ್ಮ ದೇವರು ಅಂತ ಅಂದಮೇಲೆ ಸರ್ ಅಷ್ಟೇ, ನಮ್ಮ ದೇವ್ರು ಕಳ್ಕೊಂಡಿದ್ದೀವಿ ಅಷ್ಟೇ. ಇದಿಷ್ಟು ಚೆನ್ನಮ್ಮರವರ ಸಹೋದರ ವಿಶ್ವನಾಥರವರು ಕೂಡ ಹೇಳುವಂತಹ ಮಾತು. ನನಗೆ ಚೆನ್ನಮ್ಮ ಸಹೋದರದಲ್ಲಿ, ಅಂದರೆ ಅವರು ಅಕ್ಕನ ಸ್ಥಾನದಲ್ಲಿದ್ದರು, ಆದರೆ ನಾವು ನೋಡ್ತಾ ಇದ್ದಿದ್ದು ಅವರನ್ನು ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದು ಅನ್ನುವ ಮಾತುಗಳನ್ನ ಹೇಳಿ ಒಂದು ರೀತಿ ತಮ್ಮ ಭಾವುಕತೆಯನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.